ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್. ಈ ಸೊಪ್ಪು ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದು ಪಪ್ಪ ತೋಟದಿಂದ ತೊಗೊಂಬಂದಿದ್ದು. ತುಂಬಾ ಉದ್ದ ಇದೆ. ಹಾಗೆ ಸ್ವಲ್ಪ ಕಾಳು ನೆನೆ ಹಾಕಿದ್ವಿ ಅದಕ್ಕೋಸ್ಕರ. ನೋಡಿ ಮಳೆ, ಪುನಃ ಮಳೆ ಮಳೆ ಬರ್ತಾನೇ ಇದೆ. ಮಳೆ ಸಿಕ್ಕಾಪಟ್ಟೆ. ಎಷ್ಟೊಂದು ಮಳೆ ನೋಡಿ. ಹಾಗೆ ನಾನು ಎಲ್ಲ ಸೊಪ್ಪನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಬೇಳೆ ಸೇರಿಸ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಹಾಗೆ ಅದಕ್ಕೆ ನೆನೆಸಿಟ್ಟಿರೋಂಥ ಕಾಳನ್ನು ಹಾಕಿಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡೋಣ, ಮಧ್ಯಾಹ್ನಕ್ಕಾಗತ್ತೆ ಅಂತ. ನೋಡಿ, ಕುಕ್ಕರಲ್ಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿಟ್ಟಿದ್ದೀನಿ. ಸ್ವಲ್ಪ ಸಾಸಿವೆನೂ ಕೂಡ ಇದೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಆನಿಯನ್ನನ್ನು ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ ಸೊಪ್ಪು ಸಾಂಬಾರನ್ನ. ಆಮೇಲೆ ನಾನಿಲ್ಲಿ ಎಲ್ಲ ತೊಳೆದಿಟ್ಟಿರುವಂತಹ ಪುನಃ ನಾನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ, ಅದನ್ನು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಫ್ರೆಶ್ ಇದೆ ನೋಡಿ. ಮನೆ ಹತ್ರದಿಂದನೇ ತಂದು ಮಾಡೋಂಥದ್ದು, ನಾವೇ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕಿದ್ದೀನಿ. ಇದ್ರ ಮಧ್ಯೆ ನಾನು ಕಾಯಿ, ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಸಂಬಾರ ಪೌಡರ್, ಖಾರದ ಪುಡಿ, ಅರಿಶಿನ ಎಲ್ಲ ಹಾಕಿರೋಂಥದ್ದನ್ನ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟನ್ನು ನೀವು ಹಾಕೊಬೋದು. ಹಾಗೆ ರುಬ್ಬಿಟ್ಟಿರುವಂತಹ ಮಸಾಲೆ ಏನು ಖಾರ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ಮುಚ್ಚಿಡ್ತೀನಿ. ಒಂದು ಚೆನ್ನಾಗಿ ಬೇಯಲಿ. ಅದಾದಮೇಲೆ ಬಂದುಬಿಟ್ಟು ಆಫ್ ಮಾಡೋಣ. ಹಾಗೆ ಇಲ್ಲಿ ನೋಡಿ, ಮಳೆ ಪುನಃ ಹೊರಗಡೆ ಬಂದರೆ ಮಳೆ, ಅದನ್ನೇ ತೋರಿಸೋಣ ಅಂತ ಬಂದೆ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ನೋಡಿ, ಮಳೆ ಬರ್ತಾ ಇದೆ. ಅಡಿಕೆ ಗಿಡಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ ಒಂದು ಸ್ವಲ್ಪ ದೂರದಲ್ಲಿ. ನಮ್ಮ ಮನೆ ಮುಂದೆನೇ ಇದೆ ಅಡಿಕೆ ಗಿಡಗಳು. ಇದು ಅಷ್ಟೇ ಬಾಳೆ ಗಿಡ ಇದೆ, ಒಂದು ಬಾಳೆಗೊನೆ ಬಿಟ್ಟಿದೆ, ನೀವು ನೋಡಿರ್ಬೋದು. ಹಾಗೆ ಮನೆ ಮುಂದೆ ನೋಡಿ ನೀರು ಬೀಳ್ತಾ ಇದೆ. ತುಂಬ ಜೋರಾಗಿ ಅಂತ ಇನ್ನು ಮಳೆ ಬರ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ. ಸಾಂಬಾರು ಆಯಿತು. ಇವಾಗಿನ್ನು ಊಟ ಮಾಡೋಣ. ಟೈಮು ಆಯಿತು 1 ಗಂಟೆ ಮಧ್ಯಾಹ್ನ. ನಾನಿಲ್ಲಿ ಅನ್ನ, ಸಾಂಬಾರು, ಹಾಗೆ ಪಿಕಲ್, ಹಾಗೆ ಒಂದು ಎಗ್ಗನ್ನ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ನಿಮಗೆ ನನ್ನ ಚಾನಲಲ್ಲಿ ಬರುವಂಥ ಈ ವಿಡಿಯೋಸ್ ಕಂಟೆಂಟ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.